ನಮಸ್ತೆ. ನಾನು ಇವತ್ತು ಬಸ್ಲೆ ಸೊಪ್ಪಿನ ಪತ್ರೊಡೆ ಮಾಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಾನು 1 ಸ್ಪೂನು ಮೆಂತೆ, 2 ಸ್ಪೂನು ತೊಗರಿಬೇಳೆ, ಹುಣಸೆ ಹಣ್ಣು 2 ಸ್ಪೂನ್, 2 ಪಾವು ಅಕ್ಕಿ, ಇದು ಸ್ವಲ್ಪ ಧನಿಯಾ, ಸ್ವಲ್ಪ ಬ್ಯಾಡ್ಗಿ ಮೆಣಸು. ಇದನ್ನ ಹಾಕಿ ರುಬ್ಬಿ ಮಾಡೋದು. ಸಾಕೋದು 5, 6, 7, 8, 10 ಖಾರ ಎಷ್ಟು ಬೇಕು 2 ಸ್ಪೂನು ಧನಿಯಾ, ಜೀರಿಗೆ ಚಿಟಕ್ ಅಷ್ಟೇ ಹಾಕಿ ರುಬ್ಬೋದು. ರುಚಿಗೆ ತಕ್ಕ ಹುಣಸೆಹಣ್ಣು 2 ಸ್ಪೂನ್. ಕೆಸಿನ ಸೊಪ್ಪಿಗೆ ಜಾಸ್ತಿ ಹುಣಸೆಹಣ್ಣು ಬೇಕು, ಇದಕ್ಕೆ ಜಾಸ್ತಿ ಹುಣಸೆಹಣ್ಣು ಬೇಡ. ಏಕೆಂದರೆ ಬಾಯಿ ತೊರಕಿ ಇಲ್ಲ, ಇದು ಅದು ತೊರಕಿ ಇರುತ್ತೆ ಅಷ್ಟೇ. ಅಕ್ಕಿ ರುಬ್ಬೋದು, ಉಂಡೆ ಕಟ್ಟೋದು, ಬೇಯಿಸೋದು. ಬಸಳೆ ಸೊಪ್ಪು ಜೀವಕ್ಕೆ ಒಳ್ಳೆಯದು, ಅದು ಎಲ್ಲ ಟೈಮಲ್ಲೂ ಸಿಕ್ಕುತ್ತೆ. ಕೆಸಿನ ಸೊಪ್ಪು ಎಲ್ಲ ಟೈಮಲ್ಲೂ ಸಿಕ್ಕಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಜಾಸ್ತಿ ಹುಣಸೆಹಣ್ಣು ಬೇಡ, ಸ್ವಲ್ಪ ತರಿ ಇದ್ದು ಗಟ್ಟಿಯಾಗಿ ರುಬ್ಬಬೇಕು, ಜಾಸ್ತಿ ನೀರು ಹಾಕಬಾರದು. ರುಚಿಗೆ ತಕ್ಕ ಬೆಲ್ಲ, ತರಿ ರುಬ್ಬಿ ಸಣ್ಣ ಹಚ್ಬಿಟ್ಟು ಸೊಪ್ಪನ್ನ ಹಿಟ್ಟಿನ ಜೊತೆಗೆ ಉಂಡೆ ಕಟ್ಟಿ ಬೇಯಿಸು ಅಷ್ಟೇ. ಡೊಂಟೆಲ್ಲ ತೆಗೆದು ಕ್ಲೀನಾಗಿ ಎಲೆಯನ್ನು ತೊಳೆದು ಸಣ್ಣಕ್ಕಾಗಿ ಹಚ್ಚಬೇಕು. ಮಾಡಿ ಮಳೆಗೆ ರುಚಿಯಾಗಿರುತ್ತೆ. ಖಾರ ಹುಳಿ ಸಿಹಿ. ಮಳೆಗಾಲದಲ್ಲಿ ಇದು ಚೆನ್ನಾಗಿರುತ್ತೆ. ಇದು ಖಾರ ಹುಳಿ ಕರೆಕ್ಟ್ ಆಗಿದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ. ತಟ್ಟೆ ಇಟ್ಟು ಕೊಬ್ಬರಿ ಎಣ್ಣೆ ಸವರಿ ಆ ಸೊಪ್ಪು ಹಚ್ಚಿದ ಉಂಡೆ ಕಟ್ಟಿ ಬೇಯಿಸಿ. ಹುಡುಕೋದಿಲ್ಲ, ಚೆನ್ನಾಗಿ ಕಲಸಬೇಕು ಹಿಟ್ಟಲ್ಲಿ ಸೊಪ್ಪನ್ನ. ಕಟ್ಟಿ ಇನ್ನೊಂದೊಂದೇ ಉಂಡೆ ಮಾಡಿ ತಟ್ಟೆಯಲ್ಲಿ ಡಬ್ಬಿಟ್ಟು ಬೇಯಿಸಬೇಕು. ಗಟ್ಟಿಯಾಗಿ ಇರಬೇಕು ಅದು, ಇಲ್ಲ ಅಂದರೆ ಅದು ನೀರಾದರೆ ಸೊಪ್ಪು ಬೇರೆ ಹಿಟ್ಟು ಬೇರೆ ಬೇರೆ ಆಗುತ್ತೆ. ಬೆಂದ ಮೇಲೆ ಪುಡಿ ಮಾಡ್ತೀನಲ್ಲ, ಜಾಯಿಂಟ್ ಅದರಲ್ಲಿ ಅಷ್ಟು ಪುಡಿ ಮಾಡ್ಬಿಡೋದು. ಆಮೇಲೆ ಪುಡಿ ಮಾಡೋದು, ಒಗ್ಗರಣೆ ಹಾಕೋದು, ಮುಗ್ಸೋದು. ತಟ್ಟೆಗೆ ಅಂಟ್ಕೊಳಲ್ಲ. ಏನಂತ ಎಷ್ಟು ನಿಮಿಷ ಬೇಯಿಸ್ಬೇಕು? 3/4 ಗಂಟೆ ಬೇಕಾಯ್ತು, ಬೇಯಬೇಕಾಯ್ತು. ಜೋರು ಉರಿನಲ್ಲಿ ಇಡಬೇಕಾ, ಸಣ್ಣ ಉರಿನಲ್ಲಿ ಇಡಬೇಕಾ? ಸ್ವಲ್ಪ ಜೋರು ಉರಿ, ಆಮೇಲೆ ಸಣ್ಣ ಉರಿ.
ನಾನು ಉದುರು ಆಯ್ತೀನಿ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಕಾಯಿ ಸಾಸಿವೆ ರುಬ್ಬಿ ಹಾಕಬೇಕು. ಖಾರ ತಕ್ಕಂತೆ ಕೆಂಪು ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಿ. ರುಬ್ಬಬೇಕು, ತರಿ ರುಬ್ಬಬೇಕು. ಒಗ್ಗರಣೆಗೆ ಹಾಕಬೇಕು. ಏನು ಮಾಡ್ತಿದ್ಯಮ್ಮ? ಪತ್ರೊಡೆಗೆ ಒಗ್ಗರಣೆ ಹಾಕಿದ್ದೇನೆ. ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ರುಬ್ಬಿದ್ದು ಕಾಯಿ ಸಾಸಿವೆಗೆ ಹಾಕಿ ಎಣ್ಣೆ ಹಾಕಿ ಬಾಡಿಸ್ತಾ ಇದ್ದೇನೆ. ಅದಾದಮೇಲೆ ಅದು ಪತ್ರೊಡೆನ ಪುಡಿ ಮಾಡಿ ಬೇಯಿಸಿದ್ದ ಪುಡಿ ಮಾಡಿ ಒಗ್ಗರಣೆ ಬಾಡಿಸ್ತೀನಿ. ಅದಕ್ಕೆ ಹಾಕಿ ಅಷ್ಟೆ. ಅದು ಹಸಿ ವಾಸನೆ ಹೋಗೋ ತನಕ ಬಾಡಿಸಬೇಕು. ಅದಕ್ಕೆ ಜೊತೆಗೆ ಹಾಕಿ ಬಾಡಿಸ್ತೀನಿ, ಕಲಸಿ ಮಿಕ್ಸ್ ಮಾಡಿ. ಸ್ಟವ್ ಆಫ್ ಮಾಡಿದ್ಯಲ್ಲ, ಹಸಿ ವಾಸನೆ ಆದ ತಕ್ಷಣ ಆಫ್ ಮಾಡಿದ್ದೆ. ಏನಾಯ್ತು ಕದ ಬೆಂದಿತ್ತಲ್ಲ, ಅದು ಇದಾಯ್ತು. ಎಷ್ಟು ಕಲಸಿರ ಆಯ್ತು. ಉಪ್ಪು, ಖಾರ, ಹುಳಿ ಎಲ್ಲ ಮಿಕ್ಸ್ ಆಗುತ್ತೆ. ರುಚಿನೂ ಸೂಪರ್ ಆಗಿರುತ್ತೆ. ಇದು ಹಾಗೆ ಹಸಿನೂ ತಿನ್ಬೋದಲ್ವಾ ಇದು? ಹಸಿ ತಿನ್ಬೋದು. ಕೊಬ್ಬರಿ ಎಣ್ಣೆ ಹಾಕೋದು. ಕೊಬ್ಬರಿ ಎಣ್ಣೆ ಜೊತೆ ಇದೀಗ ಕೊಬ್ಬರಿ ಎಣ್ಣೆ ಜೊತೆನೂ ಒಗ್ಗರಣೆ ಮಾಡ್ಕೋಬೋದು. ಇಲ್ಲಾಂದ್ರೆ ಮಾಮೂಲಿ ಅಡುಗೆ ಎಣ್ಣೆ ಜೊತೆ ಇವಾಗ ಬಸ್ಲಿ ಸೊಪ್ಪಿನ ಪತ್ರೊಡೆ ರೆಡಿ ಆಗಿದೆ. ಆರೋಗ್ಯಕ್ಕೂ ಒಳ್ಳೆಯದು. ನೀವು ಮಾಡಿ ರುಚಿ ನೋಡಿ. ಥ್ಯಾಂಕ್ ಯು. ರುಚಿ ನೋಡಿ ಹೇಳಿ. ಓವರ್ ಇದು ನಿಮ್ಮ ಮನೆಗಳಲ್ಲೇ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಸಳೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಪ್ರಯತ್ನ ಮಾಡಿದ್ದೀರಾ, ಇನ್ನೊಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮತ್ತು ಮಲೆನಾಡಲ್ಲೆಲ್ಲ ಕಡೆ ಮಾಡ್ತೀವಿ, ತುಂಬ ಫೇಮಸ್ಸು. ನೀವು ಇಲ್ಲಿ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು.